ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿನ್ನಿ ಡಿಸೈನ್ಸ್. ಇವತ್ತು ಬೀಡ್ಸ್ ಕುಚ್ಚು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಪರ್ಲ್ ಕುಚ್ಚು ಮೊದಲಿಗೆ 2 ಕಲರ್ ಥ್ರೆಡ್ಸ್ ನೀಡಲ್ಗೆ ಏರ್ಸಿ ಇಟ್ಕೊಂಡಿದ್ದೀನಿ. ಪರ್ಲ್ ತೊಗೊಂಡಿದ್ದೀನಿ. ಕಾಟನ್ ಥ್ರೆಡ್ಗೆ ಹೆಮ್ಮಿಂಗ್ ನೀಡಲ್ಗೆ ಏರ್ಸಿ ಇಟ್ಕೊಂಡಿದ್ದೀನಿ. ಟ್ರಿಮ್ಮರ್ ತೊಗೊಂಡಿದ್ದೀನಿ. ಒಂದು ಜರಿ ತೊಗೊಳ್ಳಿ, ಜರಿ ತೋರಿಸಿಲ್ಲ. ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಈ ಥರ ಹೆಮ್ಮಿಂಗ್ ನೀಡಲ್ನ ತೊಗೊಂಡು ಈ ಥರ ಸ್ಯಾರಿಗೆ ಚುಚ್ಕೊಂಡು ಈ ಥರ ಗಂಟು ಹಾಕ್ಕೋಬೇಕು. 2-3 ಗಂಟು ಹಾಕ್ಕೊಳ್ಳಿ. ಈ ಥರ ಗಟ್ಟಿಯಾಗಿ ಹಾಕ್ಕೊಂಡು ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿ. ಈಗ ಒಂದು ಪರ್ಲ್ ಹಾಕ್ಕೊಳ್ಳಿ. ಪರ್ಲ್ ಹಾಕ್ಕೊಂಡು ಎಷ್ಟು ಡಿಸ್ಟೆನ್ಸ್ ಬೇಕೋ ಪರ್ಲ್ ಬೀಡು ಎಷ್ಟು ಡಿಸ್ಟೆನ್ಸ್ ಬರುತ್ತೋ ಕರೆಕ್ಟಾಗಿ ಅಷ್ಟು ಡಿಸ್ಟೆನ್ಸ್ ನೋಡಿಬಿಟ್ಟು ಈ ಥರ ಹೆಮ್ಮಿಂಗ್ ನೀರಲ್ಲಿ ಚುಚ್ಕೊಂಡು ಈ ಥರ ಗಂಟು ಹಾಕ್ಕೊಳ್ಳಿ. ಈ ಥರ ಈಗ ಕುಚ್ಚಿಗೆ ಸ್ಪೇಸ್ ಬಿಟ್ಕೊಂಡು ಸ್ವಲ್ಪ ನಮಗೆ ಎಷ್ಟು ಡಿಸ್ಟೆನ್ಸ್ ಬೇಕೋ ಅಷ್ಟು ಡಿಸ್ಟೆನ್ಸ್ ನೋಡಿಬಿಟ್ಟು ಕುಚ್ಚಿಗೆ ಸ್ಪೇಸ್ ಬಿಟ್ಕೋಬೇಕು. ಈಗ ಮತ್ತೆ ಇನ್ನೊಂದು ಪರ್ಲು ಈ ಥರ ಪರ್ಲ್ ಹಾಕ್ಕೊಂಡು ಮೇಲೆ ಕೆಳ್ಕೊಂಡು ಹೋಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ನೋಡಿಕೊಂಡು ಕರೆಕ್ಟ್ ಮೆಜರ್ಮೆಂಟಿಗೆ ಈ ಥರ ಫಸ್ಟೇ ಬೇಕಾದ್ರೆ ಮಾರ್ಕ್ ಹಾಕ್ಕೋಬಹುದು. ನಿಮ್ಗೆ ಯಾರು ಮೆಜರ್ಮೆಂಟು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅಂದರೆ ನಾವು ಹಾಗೆ ಮಾಡ್ತೀವಿ. ನೀವು ಬೇಕಾದ್ರೆ ಮಾರ್ಕ್ ಹಾಕ್ಕೊಂಡು ಮಾಡ್ಬೋದು. ಈ ಥರ ಈಗ ಮತ್ತೆ ಒಂದು ಪರ್ಲ್ ನೋಡಿ ಈ ಥರ ಮಾಡಿಬಿಟ್ಟು ಬ್ಯಾಕ್ ಸೈಡಿಂದ ನೀಡಲು ಈ ಥರ ಬರಬೇಕು. ಆವಾಗ ನಾಟ್ ಆಗುತ್ತೆ. ಮತ್ತು ಕುಚ್ಚಿಗೆ ಎಲ್ಲ ಡಿಸ್ಟೆನ್ಸು ಒಂದೇ ಥರ ಇರಬೇಕು ಫ್ರೆಂಡ್ಸ್, ಒಂದೇ ಮೆಜರ್ಮೆಂಟ್ ಇರಬೇಕು. ಅವಾಗ ಚೆನ್ನಾಗಿ ಬರುತ್ತೆ. ಇದು ಸ್ಯಾರಿ ಪೂರ್ತಿ ಸಿಲ್ವರ್ ಇತ್ತು, ಹಾಗಾಗಿ ಸಿಲ್ವರ್ ಬೀಡು ಇಲ್ಲ ಪರ್ಲ್ ಹಾಕಿ ಅಂದಿದ್ರು. ಹಾಗಾಗಿ ನಾನು ಪರ್ಲ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಾದ್ರೆ ಸಿಲ್ವರ್ ಬೀಡಾದರೂ ಹಾಕ್ಕೋಬೋದು, ಗೋಲ್ಡ್ ಬೀಡು ಈ ಬೀಡ್ ಪ್ಲೇಸ್ಗೆ ಯಾವುದಾದ್ರೂ ಹಾಕ್ಕೋಬೋದು ಫ್ರೆಂಡ್ಸ್ ನೀವು. ಈ ಥರ ಈಗ ಮತ್ತು ಕುಚ್ಚಿಗೆ ಸ್ಪೇಸು ಅಂತ ನಟ್ ಹಾಕ್ಕೊಂಡು ಮತ್ತು ಇನ್ನೊಂದು ಪರ್ಲು ಈ ಥರ ಸ್ಯಾರಿ ಪೂರ್ತಿ ಮಾಡ್ಕೊಂಡು ಹೋಗಿ ಫ್ರೆಂಡ್ಸ್. ಫಸ್ಟು ಈ ಥರ ಪೂರ್ತಿ ಸ್ಯಾರಿ ನೋಡಿ. ತುಂಬ ಈಸಿ ಮೆಥಡ್ ಫ್ರೆಂಡ್ಸ್ ಇದೆಲ್ಲ. ನಾಟ್ ಹಾಕ್ಕೊಂಡು ಹೋಗಿ ಈಗ ಕುಚ್ಚು ಹಾಕೋದು ಹೇಗೆ ಅಂತ ತೋರಿಸಿ ನೋಡಿ. ಒಂದೇ ಗ್ಯಾಪಲ್ಲಿ 2 ಕಲರ್ಸ್ ಹಾಕ್ತಾಯಿದ್ದೀನಿ. ಒಂದು ಕುಚ್ಚು ಸ್ಪೇಸ್ಗೆ 2 ಕಲರ್ಸ್ ಹಾಕ್ತಾಯಿದ್ದೀನಿ. ಇದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಯಾವ ಥರ ಅಂತ. ಫಸ್ಟಿಗೆ ಬ್ಲೂ ಹೇರಿಸ್ಕೊಂಡಿದ್ದೀನಿ, ಮತ್ತು ಪರ್ಪಲ್ಲು. ನಮ್ಮ ಹಿಂದ್ಗಡೆ ಎಷ್ಟು ಥ್ರೆಡ್ ಬೇಕೋ ಅಷ್ಟು ಬಿಟ್ಕೊಂಡು ಈ ಥರ ಗಟ್ಟಿಯಾಗಿ ಇಟ್ಕೊಂಡು ಕೈಯಲ್ಲಿ 2 ಫಿಂಗರ್ಸಿಂದ ಪ್ರೆಸ್ ಮಾಡಿಕೊಂಡು ಸಿಲ್ವರ್ ಕಲರ್ ಜರಿ ತೊಗೊಂಡಿದ್ದೀನಿ. ಸ್ಯಾರಿ ಪೂರ್ತಿ ಸಿಲ್ವರ್ ಇದೆ, ಹಾಗಾಗಿ ಈ ಥರ 3-4 ನಾಟ್ಸು ರೌಂಡ್ಸ್ ಸುತ್ತಕೊಂಡು ಈ ಥರ ನಾಟ್ ಹಾಕ್ಕೊಳ್ಳಿ. ಗಂಟು ಟೈಟಾಗಿರಲಿ ಸ್ವಲ್ಪ ಗಂಟು ಫ್ರೆಂಡ್ಸ್. ಗಂಟು ಹಾಕ್ಕೊಂಡು ಈಗ ಟ್ರಿಮ್ಮರ್ ತೊಗೊಂಡು ಜರಿನ ಕಟ್ ಮಾಡಿ ಮತ್ತು ಕುಚ್ಚಿನ ಕಟ್ ಮಾಡಿ ಒಂದೇ ಲೆವೆಲ್ಗೆ ನೀಟಾಗಿ ಕಟ್ ಮಾಡಿ. ಈ ಥರ ತುಂಬ ಚೆನ್ನಾಗಿ ಬರುತ್ತೆ. ಒಂದೇ ಕುಚ್ಚಲ್ಲಿ 2 ಕಲರು, ಒಂದೊಂದು ಕಲರ್ ಬೇಕಾದ್ರೂ ಹಾಕ್ಕೋಬೋದು. ಕಸ್ಟಮರ್ ಹಿಂಗೆ ಕೇಳಿದರು ನಮಗೆ, ಹಾಗಾಗಿ ನಾನು ಈ ಥರ ಮಾಡಿದ್ದೀನಿ. ಇದು ತುಂಬ ಜನ ಲೈಕ್ ಮಾಡ್ತಾರೆ. ಒಂದೇ ಕುಚ್ಚಲ್ಲಿ ನೋಡಿ ಯಾವ ಥರ ಮಾಡೋದು ಅಂತ ಹೇಳ್ತೀನಿ. ಒಂದೊಂದು ಕಲರು 30 ರೌಂಡ್ಸ್ ಸುತ್ಕೊಂಡಿದ್ದೀನಿ ಫ್ರೆಂಡ್ಸ್. ಒಂದೇ ಕಲರ್ ಆದರೆ 60 ರೌಂಡ್ಸ್ ಸುತ್ಕೊತೀವಿ. ಇದು ಒಂದೇ ಗ್ಯಾಪಲ್ಲಿ 2 ಕಲರ್ಸ್ ಕುಚ್ಚು ಬರೋದ್ರಿಂದ ನಾನು 30 ರೌಂಡ್ಸ್ ಸುತ್ಕೊಂಡಿದ್ದೀನಿ. ನೀವು 30 ರೌಂಡ್ಸ್ ಸುತ್ಕೊಳ್ಳಿ. ಈ ಥರ ಒಂದು 3-4 ರೌಂಡ್ಸ್ ಹಾಕ್ಬಿಟ್ಟು ಈ ಥರ ಗಂಟು ಈ ಥರ ಟೈಟಾಗಿ ಈ ಥರ ನಾಟ್ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದು ಡಿಸೈನು ತುಂಬ ಕ್ಯೂಟಾಗೂ ಇರುತ್ತೆ, ಸಿಂಪಲ್ಲಾಗಿ ಇರುತ್ತೆ, ಚೆನ್ನಾಗಿರುತ್ತೆ. ಈ ಪರ್ಲು ಇದೆಲ್ಲ ಒರಿಜಿನಲ್ಲು ಸ್ವಲ್ಪ ಚೆನ್ನಾಗಿರುತ್ತೆ. ಕ್ವಾಲಿಟಿ ಎಲ್ಲ ಕಲರ್ ಎಲ್ಲ ಹೋಗಲ್ಲ. ಆರಾಮಾಗಿ ಎಲ್ಲರೂ ಪರ್ಲ್ ಸ್ವಲ್ಪ ಯೂಸ್ ಮಾಡ್ಬೋದು. ಕ್ರೀಮ್ ಕಲರ್ ಸ್ಯಾರಿಯಲ್ಲಿ ಇಲ್ಲ ಸಿಲ್ವರ್ ಇದ್ದರೆ ಸ್ಯಾರಿಯಲ್ಲಿ ಈ ಬೀಡ್ಸ್ ಯೂಸ್ ಮಾಡಿದ್ರೆ ಇದು ಕಲರ್ ಎಲ್ಲ ಏನು ಹೋಗಲ್ಲ ಫ್ರೆಂಡ್ಸ್. ಈ ಥರ ಆಫ್ ಕಲರ್ಸ್ ಒಂದೊಂದು ಇಟ್ಕೊಂಡು ಟೈಟಾಗಿ ಪ್ರೆಸ್ ಮಾಡಿಕೊಂಡು ಥ್ರೆಡ್ನ ಈ ಜರಿ ತೊಗೊಂಡು ಈ ಥರ ಒಂದು 3-4 ರೌಂಡ್ಸ್ ಈ ಥರ ಸುತ್ಕೋಬೇಕು. ಸುತ್ಕೊಂಡಿದ್ದಾದಮೇಲೆ ಈ ಥರ ನಾಟ್ ಹಾಕ್ಕೋಬೇಕು. ಒಂದು ಬ್ಲೂ ಒಂದು ಪರ್ಪಲ್ಲು ಆ ಥರ ಬೇಕಾದ್ರೂ ಹಾಕ್ಬೋದು ನೀವು ಇದೇ ಡಿಸೈನ್ಗೆ. ನಾನು ಒಂದೇ ಸ್ಪೇಸಲ್ಲಿ 2 ಕಲರ್ಸ್ ಹಾಕೋದು ಹೆಂಗೆ ಅಂತ ಒಂದು ಕುಚ್ಚು ಜಾಗಕ್ಕೆ 2 ಕಲರ್ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಹಾಫ್ ಬ್ಲೂ ಹಾಫ್ ಪರ್ಪಲ್ ಆ ಥರ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿರುತ್ತೆ.
ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅರ್ಧ ಸ್ವಲ್ಪ ಸೈಡ್ಗೆ ಇಟ್ಕೊಂಡು ಬ್ಲೂ ಕಲರು, ಇನ್ನು ಅದೇ ಸ್ಪೇಸಲ್ಲೇ ಮತ್ತು ಪರ್ಪಲ್ ಕಲರ್ ಚುಚ್ಕೊಳ್ಳಿ. ಸೂಜಿ ಎಳ್ಕೊಂಡು ಈ ಥರ ಟೈಟಾಗಿ ಇಟ್ಕೊಂಡು ಬೆರಳಲ್ಲಿ 2 ಬೆರಳಿಂದ ಈ ಥರ ಸುತ್ಕೊಳ್ಳಿ ಟೈಟಾಗಿ. ನಿಮಗಿಲ್ಲಿ ಕುಚ್ಚು ಹಾಕೋದೇನಾದ್ರು ಅರ್ಥ ಆಗಿಲ್ಲ ಅಂದರೆ ನಾನು ಫಸ್ಟ್ ವಿಡಿಯೋದಲ್ಲಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಫ್ರೆಂಡ್ಸ್, ಅಲ್ಲಿ ಹೋಗಿ ನೋಡ್ಬೋದು. ಇಲ್ಲಿ ಅರ್ಥ ಆಗಿಲ್ಲ ಅಂದರೆ ಫಸ್ಟ್ ಕ್ಲಾಸಲ್ಲಿ ನೋಡಿ, ಎಲ್ಲರಿಗೂ ಅರ್ಥ ಆಗುತ್ತೆ ಆಲ್ಮೋಸ್ಟ್ ಅದರಲ್ಲಿ. ಈ ಥರ ಫ್ರೆಂಡ್ಸ್ ಇದರಿಂದ ಕಟ್ ಮಾಡಿ ಎಕ್ಸ್ಟ್ರಾಸ್ ಇರೋದನ್ನ ಅಲ್ಲೇ ಕಟ್ ಮಾಡಿಕೊಂಡು ಒಂದೇ ಲೆವೆಲ್ಗೆ ಕಟ್ ಮಾಡಬೇಕು ನೀಟಾಗಿ. ಏನಾದರೂ ಸ್ವಲ್ಪ ಎಕ್ಸ್ಟ್ರಾಸ್ ಇದ್ದರೆ ಅಲ್ಲಲ್ಲೇ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಎಕ್ಸ್ಟ್ರಾಸ್ ಇದ್ದರೆ ಅಲ್ಲಲ್ಲೇ ಕಟ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಫೈನಲ್ ಲುಕ್ ನೋಡಿ ಫ್ರೆಂಡ್ಸ್, ಈ ಥರ ಕಾಣುತ್ತೆ. ಹಾಫ್ ಕಲರ್ ಒಂದೊಂದು ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಫ್ರೆಂಡ್ಸ್. ಈ ಥರ ಇದೆ. ಪ್ಲೀಸ್ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ, ಈ ಡಿಸೈನ್ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಎಲ್ಲರೂ ಫುಲ್ ವಿಡಿಯೋಸ್ ವಾಚ್ ಮಾಡಿ ನೋಡಿ. ಈ ಥರ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಫ್ರೆಂಡ್ಸ್.